ದರ್ಶನ್ ಜೊತೆಗಿನ ಒಡನಾಟ ಹಂಚಿಕೊಂಡಿದ್ದಾಳೆ ಪವಿತ್ರ ಗೌಡ ತನ್ನ ಸ್ವಇಚ್ಛಾ ಹೇಳಿಕೆಯಲ್ಲಿ. ಬುಲ್ಬುಲ್ ಸಿನಿಮಾದ ಮೂಲಕ ದರ್ಶನ್ ಅವರ ಪರಿಚಯ ಆಯಿತು. ಬುಲ್ಬುಲ್ ಸಿನಿಮಾದ ಆಡಿಷನ್ಗಾಗಿ ನಾನು ನನ್ನ ಪ್ರೊಫೈಲ್ನ ಕಳಿಸ್ಬೇಕು ಅಂತ ನಾನು ನೋಡಿದೆ. ಆಗ ಅಷ್ಟೊತ್ತಿಗಾಗಲೇ ಬುಲ್ಬುಲ್ ಸಿನಿಮಾದ ಆಡಿಷನ್ ಎಲ್ಲ ಮುಗಿದು ಹೋಗಿತ್ತು. ಆದರೂ ಕೂಡ ನನ್ನ ಪರಿಚಿತರ ಮೂಲಕ ದರ್ಶನ್ ಮ್ಯಾನೇಜರ್ ನಂಬರ್ ಪಡೆದು ದರ್ಶನ್ ಅವರ ನಂಬರ್ನ ಕೂಡ ಪಡ್ಕೊಂಡೆ. ಅವರಿಗೆ ನಾನು ಕಳಿಸಿದೆ. ಆಗಲೂ ಅವರು ಹೇಳಿದ್ರು ಇಲ್ಲ ಆಡಿಷನ್ ಎಲ್ಲ ಮುಗಿದುಬಿಟ್ಟಿದೆ, ಮುಂದಿನ ಸಿನಿಮಾ ನೋಡೋಣ ಅಂತ. ಆದರೂ ನಾನು ದಿನಂಪ್ರತಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದೆ. ಅವರ ಜೊತೆಗೆ ಆತ್ಮೀಯತೆಯನ್ನು ಸಲಿಗೆಯನ್ನು ಬೆಳೆಸ್ಕೊಂಡೆ. ಆ ನಂತರ ಅದು ಪ್ರೀತಿಗೆ ತಿರುಗ್ತು ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾಳೆ. ಗೃಹ ಪ್ರವೇಶದ ಬಳಿಕ ಅದೇ ಮನೆಯಲ್ಲಿ ದರ್ಶನ್ ಮತ್ತು ನಾನು ಇಬ್ಬರು ಕೂಡ ಸಂಸಾರವನ್ನು ನನ್ನ ಮಗಳ ಜೊತೆಗೆ ಮಾಡ್ತಾ ಇದ್ದೀವಿ ಅಂತ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಸ್ಪಷ್ಟವಾಗಿ ಅವರ ಸಂಬಂಧ ಶುರುವಾಗಿದ್ದೆಲ್ಲಿ, ಪರಿಚಯ ಆಗಿದ್ದೆಲ್ಲಿ, ನಂತರ ಅದು ಸಂಬಂಧವಾಗಿ ಮುಂದುವರೆದದ್ದು ಹೇಗೆ, ಅದು ಈ ಕೊಲೆ ಕೇಸ್ಗೆ ಈ ಜೋಡಿ ಹೇಗೆ ಸಾಥ್ ಕೊಟ್ಟರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಸ್ವಇಚ್ಛಾ ಹೇಳಿಕೆ. ಬುಲ್ಬುಲ್ ಸಿನಿಮಾದ ಆಡಿಷನ್ಗಾಗಿ ಒಂದು ನನ್ನ ಪ್ರಯತ್ನ ಆಗಲಿ ಅಂತ ಪ್ರೊಫೈಲ್ ಕಳಿಸ್ಬೇಕು ಅಂತ ಸಾಮಾನ್ಯವಾಗಿ ಮ್ಯಾನೇಜರ್ಗೋ ಅಥವಾ ಇನ್ಯಾರಿಗೋ ತಮ್ಮ ಪ್ರೊಫೈಲ್ಗಳನ್ನು ಕಳಿಸ್ತಾರೆ. ಬಟ್ ಈಕೆಯ ಇಂಟೆನ್ಷನ್ ನೇರ ದರ್ಶನ್ ಅವ್ರನ್ನ ಗಾಳಕ್ಕೆ ಹಾಕೋದೇ ಇತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದಾಳೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಅಂದರೆ ಪವಿತ್ರ ಗೌಡ ಅವಳ ನಡೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಆಕೆಗೆ ಸಿನಿಮಾ ಮಾಡಬೇಕು, ಹೆಸರು ಮಾಡಬೇಕು ಅನ್ನೋದಕ್ಕಿಂತ ಸಿನಿಮಾ ಮಾಡಿ ಹೆಸರು ಮಾಡಿದ್ದವರ ಜೊತೆಗೆ ಸಂಘ ಬೆಳೆಸಬೇಕು ಅನ್ನೋದು ಇದ್ದ ಹಾಗೆ ಕಾಣಿಸುತ್ತೆ ಆಕೆಯ ಸ್ವಇಚ್ಛಾ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ. ದಿವ್ಯಜ್ಯೋತಿ, ನಟ ದರ್ಶನ್ ಬಗ್ಗೆ ಪವಿತ್ರ ಗೌಡ ಮೊದಲೇನೆ ತಿಳ್ಕೊಂಡಿದ್ರು. ಆತನ ಸಿನಿಮಾಗಳು ನೋಡಿದಂಥ ಪವಿತ್ರ ಗೌಡ ಆತನ ಬ್ಯಾಕ್ ಗ್ರೌಂಡ್ ಏನು, ಸದ್ಯಕ್ಕೆ ಆತನ ಪೊಸಿಷನ್ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಅನ್ನೋದು ಎಲ್ಲವೂ ಕೂಡ ತಿಳಿದಿತ್ತು ಈಕೆಗೆ. ಯಾವಾಗ ಬುಲ್ಬುಲ್ ಸಿನಿಮಾಗೆ ಹೀರೋಯಿನ್ ಹುಡುಕ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಈಕೆ ಕೂಡ ಪವಿತ್ರ ಗೌಡ ಕೂಡ ಪ್ರೊಫೈಲ್ ಕಳಿಸಿರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ರಚಿತಾರಾಮ್ ಆ ಸಿನಿಮಾಗೆ ಸೆಲೆಕ್ಟ್ ಆಗೋಗಿರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಒಮ್ಮೆ ಅಂದರೆ ಫೋನಲ್ಲಿ ಮಾತಾಡಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದಾದ ನಂತರದಲ್ಲಿ ಅವ್ರ ಮ್ಯಾನೇಜರು ಏನಿದ್ದಾರೆ, ಮ್ಯಾನೇಜರ್ ಮುಖಾಂತರ ಇವರು ಅವ್ರ ದರ್ಶನ್ ಫೋನ್ ನಂಬರ್ ಪಡ್ಕೊಳ್ಳುವಂಥದ್ದು. ಫೋನ್ ನಂಬರ್ ಪಡ್ಕೊಂಡು ನಂತರದಲ್ಲಿ ಪ್ರತಿದಿನ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಮೆಸೇಜ್ಗಳಿಂದ ಶುರುವಾಗಿ ಅವರಿಬ್ಬರು ಸಲುಗೆಯಿಂದ ಚಾಟಿಂಗ್ ಶುರುವಾಗುವಂಥದ್ದು. ಆ ನಂತರದಲ್ಲಿ ಇವರಿಬ್ಬರಿಗೂ ಪ್ರೀತಿ ಆಗುತ್ತೆ. ಪ್ರೀತಿ ಆದ ನಂತರದಲ್ಲಿ ಅವ್ರಿಗೆ ಒಂದು ಮನೆ ಕೂಡ ಕೊಡಿಸಿದ್ರು ಮತ್ತು ಮೊಬೈಲ್ ಕೊಡಿಸಿದ್ರು. ಆ ನಂತರದಲ್ಲಿ ಇವರಿಬ್ಬರು ಅವತ್ತಿಂದ ಜೊತೆಗಿದ್ರು ಅನ್ನೋದು ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು. ಅಂದರೆ ಇವರಿಬ್ಬರ ರಿಲೇಷನ್ಶಿಪ್ ಯಾವ ರೀತಿ ಎಷ್ಟು ವರ್ಷಗಳಿಂದ ಇದೆ ಮತ್ತು ಯಾವ ರೀತಿ ಶುರುವಾಯಿತು ಅನ್ನೋದು ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಪವಿತ್ರ ಗೌಡ ಹೇಳಿರುವಂಥ ಮಾತುಗಳಿವು. ಅದನ್ನು ಕೂಡ ಈಗಾಗಲೇ ಎಲ್ಲ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ದಿವ್ಯಜ್ಯೋತಿ.